ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಕಲ್ ರಾಧಿಕಾ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾನು ಭಾಳ ಆರಾಮದೀನಿ. ಇದು ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸದ ವ್ಲಾಗ್ ಐತಿ. ಸೊ ಲೇಟ್ ಆಯ್ತು ಪೋಸ್ಟ್ ಮಾಡೋಕೆ. ರೀಸನ್ ಯಾಕೆ ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೀನಿ. ಸೊ ನನ್ನ ಆ್ಯನಿವರ್ಸರಿ ದಿವಸ ನಾನು ಏನೇನೆಲ್ಲ ಮಾಡಿದ್ನಿ ಅಂಥೇಳಿ ನಿಮಗೆ ಇವತ್ತು ನಾನು ಹೇಳ್ತೀನಿ. ಸೊ ಫಸ್ಟಿಗೆ ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲರೂ ಸ್ನಾನ ಅದು ಮಾಡಿ ಪೂಜೆ ಅದು ಮಾಡಿ ಸೊ ಇಲ್ಲಿ ನಾನು ಫ್ರೈಡ್ ರೈಸ್ ಮಾಡ್ಕೊಳತ್ತೀನಿ. ಸಿಂಪಲ್ ಪನ್ನೀರ್ ಫ್ರೈಡ್ ರೈಸ್. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ತೈತಿ ದ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಪನ್ನೀರ್. ಸೊ ಇಲ್ಲಿ ನೋಡಾತಿರಲ್ಲ. ಸೊ ಏನೇನು ತರಕಾರಿ ಬೇಕು ಅದನ್ನೆಲ್ಲ ಹೆಚ್ಚಿಟ್ಕೊಂಡು ನಾವು ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ಪನ್ನೀರ್ ಏನು ಕ್ಯೂಬ್ಸ್ನಾಗ ಕಟ್ ಮಾಡ್ಕೊಂಡಿದ್ನಲ್ಲ ಇವನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳತ್ತೀನಿ. ಸೊ ನೀವು ನೋಡ್ಬೋದ ಕೈ ಮೇಲೆ ನೀರು ಏನಿಲ್ಲಂದ್ರೂ ಅಡುಗೆ ಮಾಡ್ತಾ ಮಾಡ್ತಾ ನಾವು ಒಂದು 10-20 ಸರ್ತಿ ಕೈ ತೊಳಿತಿರ್ತೀನಿ. ಭಾಳ ಒಂಥರ ತೊಳಿತಿರ್ತೀನಿ, ಯಾಕನ್ನೋದು ನಂಗೆ ಗೊತ್ತಿಲ್ಲ. ಸೊ ಇವೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾನು ಇದನ್ನು ಸೈಡಿಗೆ ಎತ್ತಿಟ್ಕೊಳಕತ್ತೀನಿ. ಅದು ಪಾತ್ರೆ ಒಳಗೆ ಒಂದು ಸ್ವಲ್ಪ ಅದು ಪನ್ನೀರ್ ಯಾವಾಗಲೂ ತಳ ಹಿಡ್ದಂಗೆ ಆಗ್ತೈತಲ್ಲ, ಅದಕ್ಕಂತ ಹೇಳಿ ನಾವು ಮತ್ತು ಬೇರೆ ಪಾತ್ರೆನಾಗ ರಿಮೈನಿಂಗ್ ಎಣ್ಣೆ ಏನು ಉಳ್ದಿತ್ತಲ್ಲ ಅದ್ರೊಳಗನ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಬೀನ್ಸ್, ಕ್ಯಾರೆಟ್ ಹಾಕ್ಕೊಂಡೆ ಇಲ್ಲಿ ಒಂದು ಸ್ವಲ್ಪ ಹಂಗೆ ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಳತ್ತೀನಿ. ಇದನ್ನೊಂದು ಸ್ವಲ್ಪ ಹುರ್ಕೊಳತ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳಕತ್ತೀನಿ. ಆ್ಯಕ್ಚುಲಿ ನಾನು ಮನ್ಯಾಗ ಮಾಡಿ ಇಟ್ಕೋತೀನಿ, ಬಟ್ ಸ್ವಲ್ಪ ದಿವ್ಸಲಿಂದ ಯಾಕೋ ಒಂಥರ ಬೇಜಾರ್ನಾಗ ಇದ್ದೆ. ಸೊ ಅದಕ್ಕಂತ ಹೇಳಿ ರೆಡಿಮೇಡ ತಂದು ಹಾಕ್ಕೊಳಕತ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಇಲ್ಲಿ ಕ್ಯಾಬೇಜನ್ನು ಕಟ್ ಮಾಡಿ ಹಾಕ್ಕೊಳತ್ತಿದ್ನಿ. ಆಲ್ಮೋಸ್ಟ್ ಎಲ್ಲ ತರಕಾರಿನೂ ಹಾಕ್ಕೊಳತ್ತೀನಿ. ಸ್ಪ್ರಿಂಗ್ ಆನಿಯನ್ ಒಂದಿಲ್ಲ ನನ್ನ ಕಡೆ. ಸೊ ಇಲ್ಲಿ ನೋಡತ್ತಿರಲ್ಲ, ಈಗ ಇದಕ್ಕೆ ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ಇದ್ರೊಳಗೆ ಚಿಲ್ಲಿ ಸಾಸ್, ಆಮೇಲೆ ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಸಾಸ್ ಮತ್ತು ಡಾರ್ಕ್ ಸೋಯಾ ಸಾಸ್ ಹಾಕ್ಕೊಳಕತ್ತೀನಿ. ನಾನು ಒಂದು ಸ್ವಲ್ಪ ವಿನೆಗರ್ ಹಾಕ್ಕೊಳತ್ತೀನಿ. ನೋಡಿ ಹಾಕೋರಿ, ಭಾಳಷ್ಟು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಒಂದು ಟೇಸ್ಟ್ ಬರೋ ಸಂಬಂಧ ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ನೀವು ವಿದೌಟ್ ಸಾಸ್ನು ಇದನ್ನೆಲ್ಲ ಮಾಡ್ಕೋಬೋದ, ಅದು ಭಾಳ ಹೆಲ್ದಿ ಇರ್ತೈತಿ. ಸೊ ನೆಕ್ಸ್ಟ್ ಯಾವಾಗಾರ ನನಗೆ ಅನ್ನಿಸ್ತಂದ್ರೆ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ನೋಡತ್ತಿರಲ್ಲ, ಎಲ್ಲನೂ ಹೈ ಫ್ಲೇಮ್ ಒಳಗೆ ಟಾಸ್ ಮಾಡ್ಕೊಂಡಾದ ತಕ್ಷಣ ನಾ ಆಲ್ರೆಡಿ ಏನು ಕುಕ್ ಮಾಡಿಟ್ಟಿದ್ನೆಲ್ಲ ರೈಸ ಅದು ಹಾಕ್ಕೊಳತ್ತೀನಿ. ಅದ್ರ ಜೊತೆಗೆ ಫ್ರೈಡ್ ಪನ್ನೀರ್ ಹಾಕ್ಕೊಳತ್ತೀನಿ. ಹಂಗೆ ಈಗ ಉಪ್ಪು ಹಾಕ್ಕೊಳತ್ತೀನಿ, ಯಾಕಂದರೆ ಸಾಸ್ಗಳ್ನಾಗೂ ಉಪ್ಪು ಇರ್ತಾವೆ. ಆದಷ್ಟು ಉಪ್ಪನ್ನು ನೋಡಿ ಹಾಕೋರಿ, ಸ್ವಲ್ಪ ಕಮ್ಮಿನ ಹಾಕೋರಿ. ಅಕಸ್ಮಾತ್ ಏನಾರ ಕಡಿಮೆ ಅನ್ನಿಸ್ತಂದ್ರೆ ಮತ್ತೆ ಜಾಸ್ತಿ ಹಾಕ್ಕೋಬೋದು, ಬಟ್ ಜಾಸ್ತಿ ಆತಂದ್ರೆ ಟೇಸ್ಟ್ ಕೆಟ್ಟು ಹೋಗ್ತೈತಿ. ಸೊ ಇವತ್ತು ನಮ್ದು ಆ್ಯನಿವರ್ಸರಿ ಅಂಥೇಳಿ ನಾನು ಪನ್ನೀರ್ ಫ್ರೈಡ್ ರೈಸ್ ಮತ್ತು ಪಾಯಸ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಸೊ ಅದಕ್ಕಂತ ಹೇಳಿ ಮೊದಲು ರೈಸ್ ಮಾಡಿ ಇಟ್ಕೊಳಕತ್ತೀನಿ. ಆ್ಯಕ್ಚುಲಿ ನಂಗೆ ಟೆಂಪಲ್ಲು ಹೋಗೋದೈತಿ. ಸೊ ಬರೋದ್ರನ್ಯಾಗ ನಾವು 1-1:30 ಆಗ್ತೈತೆ ಅಂಥೇಳಿ ಮೊದಲಿಗೆ ಅಡ್ಗೆ ಮಾಡಿಟ್ಟನ್ನು ಹೋಗ್ಬಿಟ್ರೆ ಚಲೋ ಆಗ್ತೈತೆ ಅಂಥೇಳಿ ಮೊದಲಿಗೆ ಅಡ್ಗೆ ಮಾಡ್ಕೊಳತ್ತೀನಿ. ಇಲ್ಲಿ ನೋಡ್ರಿ, ನಾ ಆ್ಯಕ್ಚುಲಿ ಉದ್ರ ಪಾಯಸ ಮಾಡ್ಬೇಕಂತಿದ್ನಿ. ಅಂದ್ರೆ ಉದ್ರ ಶಾವ್ಗೆ ಇರ್ತೈತಲ್ಲ, ಲೈಕ್ ಡ್ರೈ ಸೇಮಿಯಾ ಅಂತೇನು ಹೇಳ್ತೀವಿ, ಅದು ಮಾಡ್ಬೇಕಂತ ಅಂದ್ಕೊಂಡು ನಾ ಇವ್ರ ಕಡೆ ಇದನ್ನು ತರಿಸೀನಿ. ಬಟ್ ಇವ್ರು ನೋಡಿದ್ರೆ ಅದು ಇನ್ನೂ ಜಾಸ್ತಿ ತೆಳ್ಳಗಿರ್ತೈತಲ್ಲ, ಅದು ತಂದಿಲ್ಲ, ಸ್ವಲ್ಪ ದಪ್ಪಂದ ತಂದಿದ್ರು. ಸೊ ಅದಕ್ಕೆ ಮತ್ತೆ ಪ್ಲ್ಯಾನ್ ಚೇಂಜ್ ಆಯ್ತು. ಸೊ ನಾರ್ಮಲ್ ಪಾಯಸ ಮಾಡಿದ್ರೆ ಆತಂತ ಹೇಳಿ ಈಗ ನೋಡ್ರಿ ಒಂದು ಕಡಾಯಿನಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಹುರ್ಕೊಳಕತ್ತೀನಿ. ಇದು ಒಂದು ಸ್ವಲ್ಪ ಹುರಿದಾದ್ಮೇಲೆ ಇದಕ್ಕೆ ನಾನು ದ್ರಾಕ್ಷಿ ಸೇರಿಸ್ಕೊಳತ್ತೀನಿ. ದ್ರಾಕ್ಷಿ ಮೊದಲೇ ಸೇರಿಸ್ಬೇಡ್ರಿ, ಯಾಕಂದ್ರೆ ಭಾಳ ಜಲ್ದಿ ಫ್ರೈ ಆಗ್ತಾವೆ. ಒಂಚೂರು ಬಣ್ಣ ಚೇಂಜ್ ಆದ ತಕ್ಷಣ ಇವನ್ನ ತೆಗೆದಿಟ್ಕೊಳಕತ್ತೀನಿ ನಾನು. ಸೊ ಈಗ ಇದಕ್ಕೆ ಶಾವ್ಗೆ ಏನಿದ್ವಲ್ಲ ಆಗಲೇ ನಾವು ಮುರಿದಿಟ್ಕೊಂಡಿದ್ನಲ್ಲ ಅವನ್ನ ಹಾಕ್ಕೊಂಡಿನಿ. ಇವು ಭಾಳ ತ್ರಾಸ ಮಾಡ್ತಾವೆ ಅನ್ನಿಸ್ತೈತೆ ನಂಗೆ ಒಂದೊಂದು ಸರ್ತಿ, ಯಾಕಂದ್ರೆ ಇವು ಅಷ್ಟು ಈಸಿಲಿ ಪುಡಿನೂ ಆಗಂಗಿಲ್ಲ. ಬರೀ ಇದ್ರನ್ಯಾಗ ಹುರಿಬೇಕಾದಾಗ ಕಡೆ ಹೋಗೋದು, ಇಲ್ಲಾಂದ್ರೆ ಹಾರೋದು, ಬರೀ ಆಗ್ತಿರ್ತೈತಿ ನನಗೊಳಗೆ. ಸೊ ಅದಕ್ಕಂತ ಹೇಳಿ ನಾವೊಂದು ಸ್ವಲ್ಪ ಮಾಡತ್ತೀನಿ, ಯಾಕಂದ್ರೆ ಇಬ್ಬರಿಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ತೀನಿ. ಅಮ್ಮು ಆ್ಯಕ್ಚುಲಿ ಸ್ವೀಟ್ ಅದು ಇದು ಅಂತ ಹೇಳಿ ಜಾಸ್ತಿ ತಿನ್ನೋದಿಲ್ಲ. ಸೊ ನಾ ಭಾಳ ಎಕ್ಸೈಟೆಡ್ ಅದೀನಿ, ಯಾಕಂದ್ರೆ ಇವರೇನು ಸರ್ಪ್ರೈಸ್ ಗಿಫ್ಟ್ ತಂದೀನಿ ಅಂತ ಹೇಳ್ಯಾರ, ಬಟ್ ಅದು ಏನಂತ ಹೇಳಿ ಕೊಟ್ಟಿಲ್ಲ. ಸೊ ಅದಕ್ಕೆ ಜಲ್ದಿ ಅಡುಗೆ ಮಾಡ್ಕೊಳಕತ್ತೀನಿ ನಾನು, ಲೈಕ್ ಏನಂತ ಹೇಳಿ ನೋಡ್ಬೇಕಂತ ಹೇಳಿ. ಒಂದು ಸರ್ತಿ ಶಾವ್ಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಹುರಿದ್ವು ಅಂದ್ರೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ ನಾನು. ಫಸ್ಟ್ ಯಾವತ್ತೂ ಶಾವ್ಗಿನ ಸ್ವಲ್ಪ ನೀರು ಹಾಕಿನ ಕುಕ್ ಮಾಡ್ತೀನಿ, ಒಂದೇ ಸರ್ತಿ ಹಾಲು ಹಾಕೋದಿಲ್ಲ. ಯಾಕಂದ್ರೆ ಇದ್ರನ್ಯಾಗ ಒಂದು ಸ್ವಲ್ಪ ಕುಕ್ ಆತಂದ್ರೆ ಭಾಳ ಚಲೋ ಸಾಫ್ಟ್ ಅನ್ನಿಸ್ತೈತಿ. ಹಾಲ್ಗಿಂತನೂ ಮೊದಲಿಗೆ ನಾನು ಯಾವಾಗಲೂ ನೀರೊಳಗನ ಒಂದು ಸ್ವಲ್ಪ ಬೇಯಿಸ್ಕೋತೀನಿ, ಸೊ ದಟ್ ಆಮೇಲೆ ಹಾಲು ಹಾಕೋಬೋದು ಅಂಥೇಳಿ. ಈಗ ನೋಡತ್ತಿರಲ್ಲ, ನೀರು ಒಂದು ಸ್ವಲ್ಪ ಇಂಗಿದ ತಕ್ಷಣ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕಲ್ಲ ಅಷ್ಟು ನಾ ಇಲ್ಲಿ ಸಕ್ಕರೆ ಹಾಕ್ಕೊಳಕತ್ತೀನಿ. ನೀವು ಬೇಕಂದ್ರೆ ಬೆಲ್ಲನೂ ಹಾಕೋಬೋದು. ಸೊ ಈಗ ನಂಗೆ ಅರ್ಜೆಂಟ್ ಐತಿ, ಸೊ ಅದಕ್ಕಂತ ಹೇಳಿ ನಾರ್ಮಲ್ ಸಕ್ಕರೆ ಹಾಕ್ಕೊಂಡನ್ನು ಮಾಡತ್ತೀನಿ. ಯೂಶ್ವಲಿ ನಂಗೆ ಬೆಲ್ಲದಕ್ಕಿಂತನೂ ಸಕ್ಕರೆದು ಪಾಯಸ ಸೇರ್ತೈತಿ. ನೋಡತ್ತಿರಲ್ಲ, ಸಕ್ಕರೆ ಎಲ್ಲ ಕರಗಿ ಆದಮೇಲೆ ನಾ ಇಲ್ಲಿ ಹಾಲು ಸೇರಿಸ್ಕೊಳತ್ತೀನಿ. ಹಿಂಗೆ ಮಾಡೋದ್ರಿಂದ ಟೇಸ್ಟ್ ಭಾಳ ಚಲೋ ಇರ್ತೈತಿ.
ಒಂದು ಸರ್ತಿ ಟ್ರೈ ಮಾಡಿರಿ. ಎಲ್ಲರೂ ಯೂಶ್ವಲಿ ಹಿಂಗನ ಮಾಡ್ತಿರ್ತಾರೆ. ಕೆಲವೊಬ್ರು ಹಾಲು ಹಾಕ್ಕೊಂಡು ಬೇಯಿಸ್ಕೊಂಡು ಆಮೇಲೆ ಸಕ್ಕರೆ ಹಾಕ್ತಾರೆ. ನಾವು ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊತೀನಿ. ಸೊ ನಂಗೆ ಅದ ಸರಿ ಅಂತ ಅನ್ನಿಸ್ತಿರ್ತೈತಿ ಯಾವಾಗಲೂ. ಸೊ ಈಗ ನೋಡತ್ತಿರಲ್ಲ, ಹಾಲು ಹಾಕ್ಕೊಂಡ್ಮೇಲೆ ಒಂದು ಕುದಿ ಬಂದ್ರೆ ಸಾಕಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ನಾ ಇಲ್ಲಿ ಏಲಕ್ಕಿ ಪೌಡರ್ ಹಾಕ್ಕೊಳತ್ತೀನಿ. ಅದೇ ರೀತಿ ಆವಾಗಲೇ ಏನು ಹುರಿದಿಟ್ಕೊಂಡಿದ್ನೆಲ್ಲ ಡ್ರೈ ಫ್ರೂಟ್ಸ ಅವನ್ನ ಹಾಕ್ಕೊಳತ್ತೀನಿ. ಇದು ಪಕ್ಕ ಆಪ್ಷನಲ್, ನಿಮ್ಮ ಕಡೆ ಇದ್ರೆ ಹಾಕೋರಿ, ಇಲ್ಲಂದ್ರೆ ಬೇಡ. ಸೊ ನೋಡತ್ತಿರಲ್ಲ, ಏಕ್ದಮ್ ಗರಮ್ ಗರಮ್ ಪಾಯಸನೂ ರೆಡಿ ಆತ. ಆ ಕಡೆ ಫ್ರೈಡ್ ರೈಸನ್ನು ನಾ ರೆಡಿ ಮಾಡಿಟ್ಟೀನಿ. ಯಾಕಂದ್ರೆ ಇವತ್ತು ಟೆಂಪಲ್ ಹೋಗೋದೈತಿ. ಇಲ್ಲಿ ಮಹಾಮಾಯಿ ಅಂತ ಹೇಳಿ ಒಂದು ಗುಡಿ ಐತಿ. ಸೊ ಅಲ್ಲಿಗೆ ಹೊಂಟೀವಿ. ಸೊ ಇಲ್ಲಿ ನೋಡತ್ತಿರಲ್ಲ, ನಮ್ಮ ಅಮ್ಮ ರೆಡಿಯಾಗಿ ಕುಂತಾನ. ಇವನು ಭಾಳ ಎಕ್ಸೈಟೆಡ್ ಅದಾನ. ಯಾಕಂದ್ರೆ ನಮ್ಮ ಆ್ಯನಿವರ್ಸರಿ ಐತಂತಲ್ಲ, ಇವತ್ತು ಅವನು ತನ್ನ ಸ್ಕೂಲಿಗೆ ಹೊಂಟಾನ. ಆ್ಯಕ್ಚುಲಿ ಅಮ್ಮಗ 3 ವರ್ಷ ಮುಗೀತು ಅಕ್ಟೋಬರ್ಗೆ. ಸೊ ಈಗ ಅಮ್ಮದ ಅಡ್ಮಿಷನ್ ಫಾರ್ಮ್ ತರಕ್ಕೆ ನಾವು ಹೊಂಟೀವಿ. ಇವತ್ತು ಹೆಂಗೋ ಆ್ಯನಿವರ್ಸರಿನೂ ಐತಿ, ಶುಕ್ರವಾರನೂ ಐತಿ, ಹಂಗೆ ಅಮ್ಮದ ಅಡ್ಮಿಷನ್ ಫಾರ್ಮೂ ತರೋದೈತಿ. ಏನು ನಮ್ಗೆ ಒಂದು ಒಳ್ಳೆಯ ದಿನ ಅಂತ ಅಂದ್ಕೊಂಡು ನಾವಿಲ್ಲಿ ಹೊಂಟೀವಿ. ಇವತ್ತನ ತಂದು ಬಿಡೋಣ ಒಳ್ಳೆಯ ದಿನದೊಳಗೆ ಅಂಥೇಳಿ. ಹೆಂಗೂ ಅಮ್ಮದ ಅಕ್ಷರಾಭ್ಯಾಸನೂ ನಾವು ಮಾಡ್ಕೊಂಡು ಬಂದೀವಲ್ಲ, ಇನ್ನು ಸ್ಕೂಲ್ಗೆ ಹೋಗೋದ್ರನಾಗ ಯಾವ ತೊಂದರೆನೂ ಇಲ್ಲ. ಸೊ ಅಕ್ಷರಾಭ್ಯಾಸ ಮಾಡಿಲ್ಲ ಅನ್ನೋ ಟೆನ್ಷನೂ ಇಲ್ಲ. ಸೊ ನೋಡತ್ತಿರಲ್ಲ, ಫುಲ್ ಎಕ್ಸೈಟೆಡ್ ಅದಾನ. ಲೈಕ್ ನಾ ಬ್ಯಾಗ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಮೊದಲು ಡಬ್ಬಿ ತೊಗೊಂಡು ಸ್ಕೂಲ್ಗೆ ಹೋಗ್ತೀನಿ ಅನ್ನತಾನ. ಇವು ಓದಾಕ ಹೋಗ್ತಾನೋ ತಿನ್ನಕ್ಕೆ ಹೋಗ್ತಾನೋ ನನಗಂತೂ ಗೊತ್ತಿಲ್ಲ. ಏನಾರ ಮಾಡಲಿ ಒಟ್ಟು ಸಾಲಿಗೆ ಹೋದ್ರೆ ಸಾಕಾಗೈತಿ. ಸೊ ನೋಡತ್ತಿರಲ್ಲ, ಆಲ್ರೆಡಿ ಸ್ಕೂಲ್ ಬಿಟ್ಟೈತಿ ಅಂತ ಅನ್ನಿಸ್ತೈತಿ. ಸೊ ನಾವು ಬಂದ್ವಿ ಇಲ್ಲಿ. ಸೊ ಬಂದು ಫಸ್ಟಿಗೆ ನಾ ಏನು ಅಂದ್ಕೊಂಡು, ಟೆಂಪಲ್ ಹೋಗೋಕ್ಕಿಂತ ಮುಂಚೆ ಅಡ್ಮಿಷನ್ ಫಾರ್ಮ್ ತೊಗೊಂಡ್ಬಿಡೋಣ, ಇಲ್ಲಾಂದ್ರೆ ಟೈಮ್ ಆಗಿಬಿಡ್ತೈತೆ ಅಂಥೇಳಿ ನಾನು ಅಮ್ಮು ಸ್ಕೂಲೊಳಗೆ ಎಂಟರ್ ಆಗತ್ತೀವಿ. ಇದು ಆ್ಯಕ್ಚುಲಿ ಅಮ್ಮವ್ರದ್ದು ಅಟೋಮಿಕ್ ಎನರ್ಜಿ ಸೆಂಟ್ರಲ್ ಸ್ಕೂಲ್ ಐತಿ. ಸೊ ಇಲ್ಲಿ ನಾವು ಫಾರ್ಮ್ ತೊಗೊಳಕ್ಕೆ ಬಂದೀವಿ. ಭಾಳ ಅಂದ್ರೆ ಭಾಳ ಖುಷಿ ಐತಿ. ಲೈಕ್ ಇಷ್ಟು ಸಣ್ಣವಿದ್ದವ, ಇಷ್ಟು ಬೇಗ ದೊಡ್ಡವ ಅದ, ಈಗ ಸ್ಕೂಲಿಗೂ ಹೋಗ್ತಾನೆ ಅನ್ನೋದು ಒಂಥರ ಎಕ್ಸೈಟ್ಮೆಂಟ್ ಐತಿ, ಖುಷಿ ಐತಿ. ಲೈಕ್ ಅವ್ನು ಹೆಂಗೆ ಓದ್ತಾನ, ಹೆಂಗೆ ಮಾಡ್ತಾನೋ ನೋಡ್ಬೇಕು ಅನ್ನೋದು. ಸೊ ನೋಡ್ರಿ, ಫೈನಲಿ ಅಡ್ಮಿಷನ್ ಫಾರ್ಮ್ ನಾ ಇಲ್ಲಿ ತೊಗೊಂಡು ಬಂದೆ. ಫುಲ್ ಖುಷಿ ಐತಿ. ಇವತ್ತು ಭಾಳ ಅಂದ್ರೆ ಭಾಳ ಹ್ಯಾಪಿ ಅದೀವಿ ನಾವು. ಸೊ ನೋಡತ್ತಿರಲ್ಲ, ಇಲ್ಲಿ ಒಂದು ಸ್ವಲ್ಪ ಬಂದ ತಕ್ಷಣ ಫಿಶ್ ಟ್ಯಾಂಕ್ ಒಂದಿತ್ತು. ಸೊ ಅದನ್ನೊಂದು ಸ್ವಲ್ಪ ನೋಡತ್ತಿದ್ನ. ಇಲ್ಲಿ ನೋಡ್ರಿ, ಅಡ್ಮಿಷನ್ ಫಾರ್ಮ್ ತೋರ್ಸಾತಾನ ತಂದ. ಭಾಳ ಖುಷಿ ಅದಾನ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಟೆಂಪಲ್ ಕಡೆ ಹೋದ್ವಿ. ಟೆಂಪಲ್ ಕಡೆ ನಾವೇನೋ ಇವತ್ತು ಖುಷಿಲಿಂದ ಹೊಂಟಿದ್ವಿ, ಬಟ್ ಒಂದು ಸಣ್ಣ ಆಕ್ಸಿಡೆಂಟ್ ಥರ ಆಗಿಬಿಡ್ತಾ. ಇನ್ನು ಟೆಂಪಲ್ ಮುಟ್ಟಿರಲಿಲ್ಲ ನಾವು. ಹೋಗ್ಬೇಕಾದ್ರೆ ರೋಡ್ ಭಾಳ ಸಣ್ಣದೈತಿ, ಭಯಂಕರ ಸಣ್ಣದೈತಿ. ಸೊ ಅದನ್ನ ಗಾಡಿ ಫಾಸ್ಟಾಗಿ ತೊಗೊಂಡು ಬಂದ. ನಾವು ನಿಧಾನಕ್ಕೆ ಹೊಂಟಿದ್ವಿ, ಆದರೂ ಒಂದು ಸ್ವಲ್ಪ ಹತ್ತುತ್ತಾ ಆ ಮನುಷ್ಯ ಹೇಳಾಕತ್ರೂ ಕೇಳಲಿಲ್ಲ. ಲೈಕ್ ಭಾಳ ಜಗಳ ಮಾಡ್ದಂಗೆ ಮಾಡಿದ್ನ. ಪೊಲೀಸ್ ಸ್ಟೇಷನ್ ಎಲ್ಲ ಹೋಗೋಣ ಅಂತನೂ ಅಂದ. ನಾವು ಅದ ಅಂದ್ವಿ, ರೋಡ್ ಇಷ್ಟು ಸಣ್ಣದೈತಿ, ನಾವು ಇನ್ನೂ ಜಾಸ್ತಿ ಸೈಡ್ ತೊಗೊಂಡ್ವಿ ಅಂದ್ರೆ ಏಕ್ದಮ್ ನಾವು ಹಳ್ಳಕ್ಕೆ ಬೀಳ್ತೀವಿ ಅಂತ ಹೇಳಾಕತ್ರೂ ಮನುಷ್ಯ ಅರ್ಥ ಮಾಡ್ಕೊಳ್ಳಿಲ್ಲ. ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ. ಬೇಕಂತ ಮಾಡಿದ್ರೆ ಬೇರೆ ಮಾತು. ಇಷ್ಟು ಸಣ್ಣ ದಾರಿನ್ಯಾಗ ನಾವು ಪ್ರಪಾತಕ್ಕೆ ಹೋಗ್ತೀವಂತ ಗೊತ್ತಿದ್ರು ಹೀಗೆಲ್ಲ ಮಾಡ್ತಾರಲ್ಲ, ಅದು ಭಾಳ ಬೇಜಾರಾಗ್ತೈತಿ. ಹಂಗೂ ಹಿಂಗೂ ಅವ್ರ ಜೊತೆ ವಾದಾನು ಮುಗಿತ. ನಾನು ಅನ್ನಿ ಪೊಲೀಸ್ ಸ್ಟೇಷನ್ ಹೋಗ್ತಿದ್ರೆ ಹೋಗ್ರಿ ಅಂಥೇಳಿ, ಇನ್ನು ಜಾಸ್ತಿ ಏನೂ ಮಾತಾಡೋಕ್ಕಾಗೋದಿಲ್ಲ ಅಂಥೇಳಿ ನಾನು ಟೆಂಪಲ್ ಬಂದ್ವಿ. ಮತ್ತೇನು ಮಾಡೋದು, ಎಷ್ಟು ಖುಷಿಲಿಂದ ನಾವು ಬಂದಿದ್ವಿ. ಇದೊಂದೇನೋ ಸ್ಯಾಡ್ ಮೂಮೆಂಟ್ ಅಂತ ಅಂದ್ಕೊಳ್ಳೋದು, ಏನು ಅಂದ್ಕೊಳ್ಳೋದು, ಅಕಸ್ಮಾತ್ ದೊಡ್ಡ ಆಗತ್ತಿರೋ ಅನಾಹುತ ಇಷ್ಟನ್ಯಾಗ ತಪ್ಪಂತ ಅಂದ್ಕೊಂಡ್ವಿ. ನಾವು ಸಮಾಧಾನ ಮಾಡ್ಕೊಂಡ್ವಿ. ಸೊ ಟೆಂಪಲ್ನಾಗ ಬಂದ್ವಿ. ಸೊ ನೋಡತ್ತಿರಲ್ಲ, ಇಲ್ಲಿ ಮಹಾಮಂಗಳಾರತಿ ಆಗ್ತೈತಿ 12:15. ಸೊ ಇದು ಭಾಳ ಒಂಥರ ಶಕ್ತಿ ಐತಂತ ಹೇಳಿ ಭಾಳ ಇಲ್ಲಿ ಜನ ಬರ್ತಾರೆ. ಅದರ್ನಾಗೂ ಮಂಗಳವಾರ ಶುಕ್ರವಾರ ಭಾಳ ಜನ ಇರ್ತಾರೆ. ಸೊ ಏನೋ ಒಂಥರ ಬರಬೇಕಾದ್ರೆ ಬೇಜಾರಾಗಿದ್ರು ಹೋಗಬೇಕಾದಾಗ ನಾವೆಲ್ಲರೂ ಭಾಳ ಖುಷಿಯಿಂದ ಹೋದ್ವಿ. ಏನೋ ಒಂದು ಗಂಡಾಂತರ ನಮ್ದು ತಪ್ಪ ಇಷ್ಟರ್ನಾಗ ಮುಗೀತಂತ ಹೇಳಿ ಹೋಗಬೇಕಾದ್ರೆ ಮಾತ್ರ ನಮಗೆ ಭಾಳ ಸಮಾಧಾನ ಇತ್ತು. ಭಾಳ ನೆಮ್ಮದಿಯಿಂದ ನಾವು ಈ ಕಡೆ ಮನೆ ಕಡೆ ಬರಾಕತ್ವಿ. ಸೊ ನೋಡತ್ತಿರಲ್ಲ, ಇದು ಒಂಥರ ದೇವಸ್ಥಾನದ ವಾತಾವರಣ ಐತಿ. ಲೈಕ್ ಹೂವು ಅದೆಲ್ಲ ಸಿಗ್ತಾವೆ, ಭಾಳ ಶಕ್ತಿ ಐತಂತ ನಂಬ್ತಾರೆ. ಸೊ ಇಲ್ಲಿ ನೋಡ್ರಿ, ಮನೆಗೆ ಬಂದೆ ನಾನು. ಪಾಯಸ ನೋಡಿದ್ನಿ, ಒಂದು ಸ್ವಲ್ಪ ಗಟ್ಟಿ ಆದಂಗೆ ಆಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಹಾಲು ಸೇರಿಸಿ ಸೊ ಪಾಯಸದ ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ಈಗ ಊಟ ಮಾಡಬೇಕಾ. ಸೊ ನಾನು ಸರ್ವ್ ಮಾಡಾಕತ್ತೀನಿ. ಸೊ ಸಿಂಪಲ್ಲ, ಇವತ್ತು ಹೊರಗಡೆನೂ ಹೋಗೋದೈತೆ. ಸೊ ಅದಕ್ಕಂತ ಹೇಳಿ ಪಾಯಸ ಮತ್ತು ಫ್ರೈಡ್ ರೈಸ್ ಎರಡನ್ನ ಮಾಡಿದ್ದೆ ನಾನು. ಸೊ ನೋಡತ್ತಿರಲ್ಲ, ಚಂದಂತರೂ ಕಾಣತೈತಿ, ಏಕ್ದಮ್ ಟೇಸ್ಟಿನೂ ಇತ್ತಂತ ಸಂತೋಷ್ ಹೇಳಾಕತ್ತಿದ್ರು. ನನಗೂ ಭಾಳ ಹಸುವಾಗಿತ್ತಂತ ಹೇಳಿ ಈಗ ನನ್ನ ಸಂಬಂಧನೂ ನಾನು ಊಟ ಹಾಕ್ಕೊಳಕತ್ತೀನಿ. ಮೊದಲು ಊಟ ಮಾಡ್ತೀನಿ, ಯಾಕಂದರೆ ಸಂತೋಷ ಸರ್ಪ್ರೈಸ್ ಐತಂದಿದ್ರೆ. ಹೌದು, ಇದು ನಮ್ಮದು 4th ಆ್ಯನಿವರ್ಸರಿ. ನಮ್ಮದು 4th ಆ್ಯನಿವರ್ಸರಿಗೆ ಸಂತೋಷ್ ಅವ್ರು ನನಗೆ ಈ ಥರ ಬ್ರೇಸ್ಲೈಟನ್ನು ಪ್ರೆಸೆಂಟ್ ಮಾಡ್ಯಾರ. ಇದು 916 ಐತಿ.
ಸೊ ನೋಡಾತಿರಲ್ಲ ಪೂರ್ತಿ ಒಂದು ತೊಲಿ ಐತಿ. ನನಗಂತೂ ಭಾಳ ಖುಷಿ ಆಯ್ತು. ಪ್ಯಾಟರ್ನ್ ಅದು ಭಾಳ ಮಸ್ತ್ ಇತ್ತು. ಸೊ ಇಷ್ಟೆಲ್ಲ ಮಾಡ್ಕೊಂಡು ಆದ ತಕ್ಷಣ ಸಂಜೆಗೆ ಫ್ರೆಂಡ್ಸ್ನೆಲ್ಲರನ್ನೂ ಹೊರಗೆ ಊಟಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಸೊ ಅದಕ್ಕಂತ ಹೇಳಿ ಬಂದೀವಿ. ಸೊ ನೋಡಾತಿರಲ್ಲ ಕೇಕ್ ಎಲ್ಲ ತೊಗೊಂಡು ಬಂದಿದ್ರೆ 4 ಇಯರ್ಸ್ ಆಯ್ತು ಅಂತ ಹೇಳಿ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು. ಸೊ ನೋಡ್ರಿ ಹಿಂಗಿತ್ತು ನಮ್ದು ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್. ಸೊ ಈ ದಿನ ಭಾಳ ಖುಷಿಯಾಗಿತ್ತು. ಫ್ರೆಂಡ್ಸ್ ಎಲ್ಲರೂ ಸೇರಿದ್ವಿ. ಏನಿಲ್ಲ ಅಂದ್ರೆ ಒಂದು 4-5 ಫ್ಯಾಮ್ಲಿದವರು ಹೋಗಿದ್ವಿ. ಸೊ ಭಾಳ ಅಂದ್ರೆ ಭಾಳ ಚಲೋ ಇತ್ತು. ಇಡೀ ದಿನ ಚಲೋ ಆಯ್ತು. ಇದೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ನಾವು ಮನೆಗೆ ಬರೋ ಮಟ್ಟ ರಾತ್ರಿ 12:30 ಆಗಿತ್ತು. ಸೊ ಇಷ್ಟಿತ್ತು ನಮ್ದು ಆ್ಯನಿವರ್ಸರಿ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತೋದನ್ನು ಪ್ಲೀಸ್ 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 ಮರೆಯೋಕೆ ಹೋಗಬೇಡ್ರಿ. ಮತ್ತು ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.